ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಟ ರೂಪೇಶ್ ಶೆಟ್ಟಿಯವರ ನಟನೆಯ ಸಿನಿಮಾ ಅಧಿಪತ್ರದಲ್ಲಿ ಕರಾವಳಿಯ ಸಂಸ್ಕೃತಿಯಾದ ಹುಲಿ ಕುಣಿತ, ಯಕ್ಷಗಾನ, ದೈವಾರಾಧನೆ ಸೇರಿದಂತೆ 16 ವಿಚಾರಗಳಿವೆ. ಜೊತೆಗೆ ರೂಪೇಶ್ ಶೆಟ್ಟಿಯವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ ನಾಯಕಿಯಾಗಿ ನ್ಯೂಸ್ ಆ್ಯಂಕರ್ ಜಾಹ್ನವಿಯವರು ಕಾಣಿಸಿಕೊಂಡಿದ್ದಾರೆ. ನಿರ್ದೇಶಕ ಚಯನ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ಈ ಸಿನಿಮಾ ಕರಾವಳಿ ಸಂಸ್ಕೃತಿ ಹಾಗೂ ದೈನಂದಿನ ಜೀವನದ ಸುತ್ತಮುತ್ತ ನಡೆಯುವಂಥ ಒಂದು ಕಥೆಯ ಭಾಗವಾಗಿದೆ ಅಂತ ಹೇಳಲಾಗ್ತಾ ಇದೆ. ಗಗ್ಗರ ಬೆಟ್ಟದ ದೈವದ ವಿಚಾರವು ಈ ಸಿನಿಮಾದಲ್ಲಿ ಚರ್ಚೆಯಾಗಿದ್ದು, ಊರಿನಲ್ಲಿ ನಡೆಯುತ್ತಿರುವುದಕ್ಕೆಲ್ಲವೂ ದೈವವೇ ಕಾರಣ ಎಂಬ ಡೈಲಾಗ್ ಕೂಡ ಇದೆ. ಸದ್ಯಕ್ಕೆ ಅಧಿಪತ್ರ ಸಿನಿಮಾದ ಪ್ರೋಮೋ ರಿಲೀಸ್ ಆಗಿದೆ. ಸಿನಿಪ್ರಿಯರ ಮನ ಸೆಳೆದಿರುವ ಈ ಪ್ರೋಮೋಗೆ ಬಹಳಷ್ಟು ಪಾಸಿಟಿವ್ ಕಮೆಂಟ್ಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಈಗಾಗಲೇ ಪ್ರೋಮೋವನ್ನು ಸಿನಿಪ್ರಿಯರು ಮೆಚ್ಚಿಕೊಂಡಿರುವ ಕಾರಣ ಸಿನಿಮಾವು ಕೂಡ ಮೆಚ್ಚುಗೆ ಗಳಿಸಬಹುದು ಎಂಬ ಮಾತು, ನಿರೀಕ್ಷೆ ಎಲ್ಲೆಡೆ ಇದೆ. ಇನ್ನು ಪತ್ರಕರ್ತೆ ಜಾಹ್ನವಿ ಮೊಟ್ಟ ಮೊದಲ ಬಾರಿಗೆ ನಾಯಕಿಯಾಗಿ ತೆರೆಯ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ. ಜಾಹ್ನವಿಯವರ ಅಭಿನಯದ ಮೊದಲ ಸಿನಿಮಾ ಇದಾಗಿದ್ದು, ಪ್ರೋಮೋದಲ್ಲಿ ಅವರದ್ದು ಒಂದಷ್ಟು ಸೀನ್ ಕಾಣಿಸಿಕೊಂಡಿದೆ. ಅಂದಹಾಗೆ ನಟ ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಆಗಿ ಗುರುತಿಸಿಕೊಂಡಿರುವಂಥವರು. ಕಿರುತೆರೆ ವೀಕ್ಷಕರಿಗೆ ಅಚ್ಚುಮೆಚ್ಚಿನ ಒಬ್ಬ ನಟ ಇವರು. ಕಿರುತೆರೆಗೂ ಬರುವ ಮೊದಲು ಹಿರಿತೆರೆಯಲ್ಲಿ ಮೋಡಿ ಮಾಡಿದ ಹ್ಯಾಂಡ್ಸಮ್ ಹುಡುಗ ಕೂಡ ರೂಪೇಶ್ ಶೆಟ್ಟಿ. ರೂಪೇಶ್ ಶೆಟ್ಟಿಯವರು ಡೇಂಜರ್ ಝೋನ್, ಸ್ಮೈಲ್ ಪ್ಲೀಸ್, ನಿಶಬ್ದ 2, ಅನುಷ್ಕಾ, ಗೋವಿಂದ ಗೋವಿಂದ ಸೇರಿದಂತೆ ಕೆಲವು ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಆಗಿ ಮತ್ತಷ್ಟು ಖ್ಯಾತಿಗೊಳಿಸಿದ ಬಳಿಕ ಮಂಕುಬಾಯ್, ಫಾಕ್ಸಿ ರಾಣಿ, ಸರ್ಕಸ್ ಎಂಬ ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು. ಇದೀಗ ಇವರ ಅಧಿಪತ್ರ ಸಿನಿಮಾ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಯಾವ ರೀತಿ ಮೂಡಿ ಬರಲಿದೆ ಎಂಬುದನ್ನು ಕಾದು ನೋಡಬೇಕು. ಬಹಳಷ್ಟು ನುರಿತ ಕಲಾವಿದರನ್ನು ಒಳಗೊಂಡಿರುವ ಈ ಸಿನಿಮಾ ಕರಾವಳಿಯ ಕಥೆಯನ್ನೇ ವಿಭಿನ್ನ ರೀತಿಯಲ್ಲಿ ಹೇಳಲು ಹೊರಟಿದೆ ಅನ್ನೋದು ಮೇಲ್ನೋಟಕ್ಕೆ ಪ್ರೋಮೋ ಮೂಲಕ ಕಂಡುಬಂದಿದೆ. ಈ ಸಿನಿಮಾ ಬಗ್ಗೆ ನಿಮಗಿರುವ ನಿರೀಕ್ಷೆಗಳೇನು, ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮೂಲಕ ತಿಳಿಸಿ.